ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಲೆ ಚುಕ್ಕೆ ರೋಗ ತಹಬಂದಿಗೆ ತರಲು ಗಮನ ಹರಿಸಲಾಗಿದೆ. ರೋಗ ತಗುಲಿದ ತೋಟಗಳಿಗೆ ಔಷಧಿ ಸಿಂಪಡಣೆಗೆ ಪರಿಹಾರ ನೀಡಲಾಗುತ್ತದೆ ಎಂದ ಶಾಸಕರು. ಮಾರನ್ಕುಳಿಯಲ್ಲಿ ಸಂಪನ್ನಗೊಂಡ ರಕ್ತದಾನ ಶಿಬಿರದಲ್ಲಿ 78 ಯೂನಿಟ್ ರಕ್ತ ಸಂಗ್ರಹ. ದೇವರಾಜ ಅರಸು ನಿಗಮದಿಂದ ಬಡ ರೈತರಿಗೆ ಶಾಸಕರಿಂದ ಮೀಟರ್ ಮತ್ತು ಪಂಪ್ ವಿತರಣೆ. ರೋಟರಿ ರಕ್ತನಿಧಿ ಕೇಂದ್ರದ ತೃತೀಯ ವಾರ್ಷಿಕೋತ್ಸವ ಮತ್ತು ರಕ್ತದಾನಿಗಳಿಗೆ ಸನ್ಮಾನ. ಹಾವು ಕಚ್ಚಿದ ತಕ್ಷಣ ನಾಟಿ ವೈದ್ಯರ ಬಳಿ ಹೋಗದೆ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಲು ಶಾಸಕರ ಮನವಿ. ಶತಮಾನದ ತುಮರಿ ಸರ್ಕಾರಿ ಶಾಲೆಯ ಆಟದ ಮೈದಾನ ಖಾಸಗಿ ವ್ಯಕ್ತಿಯ ಹೆಸರಿಗೆ. ಶಾಲಾ ಆಟದ ಮೈದಾನ ಉಳಿಸಿಕೊಳ್ಳಲು ಗ್ರಾಮಸ್ಥರು ಮತ್ತು ಶಾಲಾಭಿವೃದ್ಧಿ ಸಮಿತಿಯಿಂದ ಅಭಿಯಾನ. ಅಡಿಕೆ ತೋಟಕ್ಕೆ ಬಂದಿರುವ ಎಲೆ ಚುಕ್ಕಿ ರೋಗ ತಹಬಂದಿಗೆ ತರಲು ವಿಜ್ಞಾನಿಗಳು ಸೂಕ್ತ ಪರಿಹಾರೋಪಾಯ ಕಂಡುಹಿಡಿದಿದ್ದು, ಬೆಳೆಗಾರರು ತೋಟಗಾರಿಕೆ ಇಲಾಖೆಯಿಂದ ಸೂಕ್ತ ಮಾಹಿತಿ ಪಡೆದು ಎಲೆ ಚುಕ್ಕೆ ರೋಗದಿಂದ ತಮ್ಮ ತೋಟವನ್ನು ರಕ್ಷಣೆ ಮಾಡಿಕೊಳ್ಳುವಂತೆ ಶಾಸಕ ಹಾಲಪ್ಪ ಹರ್ತಾಳು ತಿಳಿಸಿದರು. ಸಾಗರದ ನಗರಸಭೆಯಲ್ಲಿ ಮಂಗಳವಾರ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾತನಾಡಿದ ಅವರು, ಕಳೆದ ತಿಂಗಳು ಟೂರ್ ಮಾಡಿದಂಥ ಸಂದರ್ಭದಲ್ಲಿ ಎಲೆ ಚುಕ್ಕಿ ರೋಗ ಅಂತೇಳಿ ತೋಟಕ್ಕೆ ಈ ಹಿಂದೆ ಕಡೂರು ಭಾಗದಲ್ಲಿ ಅರಸೀಕೆರೆ ಭಾಗದಲ್ಲಿ ಗರಿ ರೋಗ ತೆಂಗಿಗೆ ಬರ್ತಿತ್ತಲ್ಲ, ಆ ಥರ ಕಂಡುಕೊಂಡಿತ್ತು. ಮನೆಗೆ ವಿಜ್ಞಾನಿಗಳು ಬೇರೆ ಬೇರೆ ನಮ್ಮ ಯೂನಿವರ್ಸಿಟಿಯವರು ಮತ್ತು ಕಲ್ಕಟ್ಟದ ICMR ಏನು CPCRI ಕಾಸರಗೋಡು ತೋಟಗಾರಿಕೆಗೆ ಸಂಬಂಧಪಟ್ಟಂತ ಒಂದು ಸಂಶೋಧನಾ ಸಂಸ್ಥೆ, ಅವರೆಲ್ಲ ಬಂದು ನಾನು ಮತ್ತು ಜ್ಞಾನೇಂದ್ರ ತಕ್ಷಣ ಸರ್ಕಾರದ ಗಮನಕ್ಕೆ ತಂದ್ವಿ. ಮತ್ತೆ ಮುನಿಷ್ಠ ಹತ್ರ ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿ ಹೀಗೀಗ ಆಗಿದೆ ಅಂತೇಳಿ ಆದ ಕೂಡಲೇ ಒಂದು ಎನ್ಕ್ವೈರಿ ಅಂದ್ರೆ ಒಂದು ತಜ್ಞರ ಸ್ಥಳಕ್ಕೆ ತಜ್ಞರು ಕಳಿಸ್ಬೇಕು ಅಂತ ಆಯ್ತು. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯವರು ಬೇರೆ ಬೇರೆ ತಜ್ಞರೆಲ್ಲ ಬಂದು ನೋಡಿದ್ರು. ಅದಾದ ಮೇಲೆ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ ಹೇಳಿ ICIMR ಡಾಕ್ಟರ್ ನಾಗಪರಮ ಅವರು ಬಂದು ಎಲ್ಲ ನೋಡಿ ಹೋಗಿದ್ದಾರೆ. ಅದಕ್ಕೆ ಏನು ಔಷಧಿ ಮಾಡಬೇಕು, ಸ್ಪ್ರೇ ಮಾಡಬೇಕು ಅಂತ ಒಂದಿಷ್ಟು ಗೈಡ್ ಮಾಡಿದ್ದಾರೆ. ಆದ್ರೆ ಅದಕ್ಕೆ ದುಡ್ಡು ಕಾಸು ಬೇಕಲ್ಲ, ಹಣಕಾಸು. ಇದನ್ನು ಸರ್ಕಾರದಾಗ ಮಾತಾಡಿದ್ರೆ 10 ಕೋಟಿ ಪ್ರಾರಂಭ ಕೊಡಿ ಅಂತ ಕೇಳಿದ್ವಿ. ಮೌಖಿಕವಾಗಿ ಒಪ್ಕೊಂಡು ಒಂದಿಷ್ಟು ಹಣವನ್ನ ರಿಲೀಸ್ ಮಾಡಿದ್ದಾರೆ. ಬೇಕಾದ ಹಣವನ್ನು ಮುಂದೆ ಒದಗಿಸಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಮತ್ತು ಮಂತ್ರಿಗಳು ನಮಗೆ ಹತ್ತಿರದವರೇ ಇದ್ದಾರೆ, ಸ್ನೇಹಿತರೆ. ಏಕೋಚಂದ ಪ್ರಚಾರಪಡಿಸಲಾಗಿದೆ. ಯಾರ್ಯಾರು ಸ್ಪ್ರೇ ಮಾಡಬೇಕು, ಏನೇನು ಮಾಡಬೇಕು ಅಂತ ಮಾಹಿತಿ ಕೊಟ್ಟಿದ್ದೇವೆ. ಈಗ ಇನ್ನೊಂದ್ಸರಿ ನಮ್ಮ ಅಧಿಕಾರಿಗಳು ತಮಗೂ ಕೊಡ್ತಾರೆ ಈಗ ಅಗತ್ಯ ಬಿದ್ದರೆ. ಹೊಸನಗರ ಜಾಸ್ತಿ ಯಾಕೆ ಬಂದಿದೆ ಅಂದ್ರೆ, ನಮ್ಮಲ್ಲಿ SS ಬೋಗು ಮತ್ತು ಕುದುರೂರು ಪಂಚಾಯತಿ ಕಾಣಿಸ್ಕೊಂಡಿದೆ. ಹೆಚ್ಚು ಬಂದಿರೋದು ನಮ್ಮ SS ಬೋಗಲ್ಲಿ ನಿಟ್ಟೂರು ಗ್ರಾಮ ಪಂಚಾಯತಿಗೆ ಹೊಂದ್ಕೊಂಡಂಗೆ ಬಂದಿದೆ. 2 ಪಂಚಾಯತಿ ವ್ಯಾಪ್ತವಾಗಿದೆ. ರೈತರು ನಮ್ಮ ವಿಜ್ಞಾನಿಗಳ, ನಮ್ಮ ಅಧಿಕಾರಿಗಳ ಸಲಹೆ ಕೊಡೋದು, ಅದನ್ನು ಉಪಯೋಗ ಪಡ್ಕೋಬೇಕು ಅಂತ ಈ ಸಂದರ್ಭ ವಿನಂತಿ ಮಾಡ್ತೇವೆ. ಹೇಳಿ ಏನ್ ಮಾಡಬೇಕು ಅಂತ, ರೈತರು ಏನ್ ಮಾಡಬೇಕು ಅಂತ ನಮಗೆ ಟೆಕ್ನಿಕಲ್ ಶಬ್ದ ಹೇಳಿ, ಮೆಡಿಕಲ್ ವರ್ಡ್. ಸರ್, ಇದು ಎಲೆ ಚುಕ್ಕೆ ರೋಗ ಸರ್. ಕೊಲ್ಟೋಟ್ರೈಕಮ್ ಎನ್ನುವಂತ ಶಿಲೀಂಧ್ರದಿಂದ ಕರೆಕ್ಟ್ ಆಗಿ ಹೇಳಿ. ಒಂದು ನಿಮಿಷ ಫಸ್ಟ್ ನನಗೆ ಹೇಳಲ್ಲ, ಎಲೆ ಚುಕ್ಕೆ ರೋಗ ಸರ್. ಅಲ್ಲಪ್ಪ, ICAR. ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಕಿರಣ್ ಕುಮಾರ್ ಮಾತನಾಡಿ, ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಸಾಗರ ತಾಲೂಕು. ಸರ್, ಈಗ ಎಲೆ ಚುಕ್ಕೆ ರೋಗ ನಮ್ಮ ಕರೂರು ಹೋಬಳಿ ಮತ್ತು ಬಾರಂಗಿ ಹೋಬಳಿಯಲ್ಲಿ ಕಾಣಿಸ್ಕೊಂಡಿದೆ. ಸುಮಾರು ನಮ್ಮ ತಾಲೂಕಲ್ಲಿ 800 ಹೆಕ್ಟರ್ ಹಾನಿಯಾಗಿದೆ ಅಂತ ನಾವು ಅಂದಾಜು ಮಾಡಿದ್ದೀವಿ ಸರ್. ಅದರಿಂದ ನಾವು ಮೊದಲು ಎಲೆ ಚುಕ್ಕೆ ರೋಗ ಕಾಣಿಸ್ಕೊಂಡಾಗ ನಮ್ಮ ತಾಲೂಕಲ್ಲಿ ಶಿವಮೊಗ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯದಿಂದ ವಿಜ್ಞಾನಿಗಳ ತಂಡವನ್ನು ಕರೆಸಿದ್ವಿ. ಮತ್ತೆ ICR CPCRI ಕಾಸರಗೋಡು ಆ ವಿಜ್ಞಾನಿಗಳು ಕೂಡ ನಿಟ್ಟೂರು ಪ್ರಾಂತದಲ್ಲಿ ಭೇಟಿ ಕೊಟ್ಟಿದ್ರು ಸರ್. ಆ ಸಂದರ್ಭದಲ್ಲಿ ಅವರು ಪರಿಶೀಲಿಸಿ ತಾಕುಗಳನ್ನು ಪರಿಶೀಲಿಸಿ ಅವರು ರೈತರಿಗೆ
ಒಂದು ಫಂಜಿಸೈಡ್ ಅಂದ್ರೆ ಎಕ್ಸೋಕೊನಜಾಲ್ ಅಥವಾ ಪ್ರೊಪಿಕೊನಜಾಲ್ ಎನ್ನುವಂತ ಔಷಧಿಯನ್ನ ಎರಡು ಬಾರಿ ನಾವು ಸ್ಪ್ರೇ ಮಾಡಿದ್ರೆ ಅದು ಕಂಟ್ರೋಲ್ ಆಗುತ್ತೆ ಅಂತಾನು ಹೇಳಿದ್ದಾರೆ. ಮತ್ತೆ ಈ ನಮ್ಮ ತಾಲೂಕಿನಲ್ಲಿ ಪೊಟ್ಯಾಶ್ ಅಂಶ ಕಡಿಮೆ ಇರೋದನ್ನು ಕೂಡ ಅವರು ಗಮನಿಸಿ ಒಂದ್ ಸ್ವಲ್ಪ ಪೊಟ್ಯಾಶ್ನು ಕೂಡ ನಾವು ಗಿಡಗಳಿಗೆ ಹಾಕೋದ್ರಿಂದ ನಾವು ಈ ರೋಗವನ್ನ ಹತೋಟಿಗೆ ತರಬಹುದು ಅಂತ ಹೇಳಿದ್ದಾರೆ. ಈಗ ನಮ್ಮ ಸರ್ಕಾರ ನಮ್ಮ ತಾಲೂಕಿಗೆ ಸುಮಾರು 5,25,000 ರೂಪಾಯಿನ ಮಂಜೂರು ಮಾಡಿದ್ದಾರೆ. 1 ಹೆಕ್ಟೇರ್ ಬೆಳೆಗೆ ಎಲೆಚುಕ್ಕೆ ರೋಗ ನಿರ್ವಹಣೆಗೆ ಆಗುವಂತಹ ವೆಚ್ಚ ಸುಮಾರು 4,800 ರೂಪಾಯಿಗಳಾಗುತ್ತೆ. ಸೊ ಈಗ ನಾವು SC ST ಅವರಿಗೆ ನಾವು 90% ಸಬ್ಸಿಡಿ ಧನವನ್ನು ಕೊಡ್ತೀವಿ, ಸಹಾಯಧನವನ್ನು ಮಾಡ್ತೀವಿ. ಮತ್ತೆ 75% ಜನರಲ್ ಅವರಿಗೆ ಕೊಡ್ತೀವಿ. ರೈತರು ನಮಗೆ ಅವರ RTC RTC ಬೇಕಾಗುತ್ತೆ, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಆಧಾರ್ ಕಾರ್ಡ್ ಜೊತೆಗೆ ಅವರು ಅವರು ಔಷಧಿ ಖರೀದಿ ಮಾಡಿದಂತಹ GST ಬಿಲ್ ಅನ್ನ ತಂದ್ಕೊಟ್ರೆ ಅದರಲ್ಲಿ ನಾವು ಸಬ್ಸಿಡಿ ಅನುದಾನವನ್ನು ನಾವು ಕೊಡ್ತೀವಿ ರೈತರಿಗೆ. ಶಬ್ದಗಳು ರೆಕಾರ್ಡ್ ಆಗಿದೆ ಅಷ್ಟೇ, ಮತ್ತೆ ಬರ್ಕೊಂಡು ಈಗ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ TD ಮೇಘರಾಜ್, APMC ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರ್, ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಬಿಜೆಪಿ ಕಾರ್ಯದರ್ಶಿ ರವೀಂದ್ರ BT, ತೋಟಗಾರಿಕೆ ಇಲಾಖೆಯ ಉಲ್ಲಾಸ್ ಹಾಜರಿದ್ದರು. ಸರ್ಕಾರಗಳು ಸೈನಿಕರಿಗೆ ನೈತಿಕ ಸ್ಥೈರ್ಯ ತುಂಬಿದಾಗ ಮಾತ್ರ ದೇಶದ ಭದ್ರತೆ ಸಾಧ್ಯ ಎಂದು ವಾಯುದಳದ ನಿವೃತ್ತ ಸಾರ್ಜೆಂಟ್ ವೆಂಕಟಪ್ಪ ತಡಗಳಲ್ಲಿ ತಿಳಿಸಿದರು. ಸಾಗರ ತಾಲೂಕಿನ ಮಾರಾನಕುಳಿಯಲ್ಲಿ ಸೋಮವಾರ ನವೋದಯ ಯುವಕ ಸಂಘ ಮತ್ತು ಕೃಷಿ ಪತ್ತಿನ ಸಹಕಾರ ಸಂಘ, ಖಂಡಿಕ ಗ್ರಾಮ ಪಂಚಾಯಿತಿ, ಸಸರವಳ್ಳಿ ಕೋಗೋಡು, ಹವ್ಯಕ ವಲಯ ಮತ್ತು ರೆಡ್ ಕ್ರಾಸ್ ಸಂಜೀವಿನಿ ರಕ್ತನಿಧಿ ಆಶ್ರಯದಲ್ಲಿ ಆಯೋಜಿಸಿದ್ದ 14ನೇ ವರ್ಷದ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸೈನಿಕರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ಕೆಲಸ ಸರ್ಕಾರ ಮಾಡಿದರೆ ಅವರು ಇನ್ನಷ್ಟು ಬದ್ಧತೆಯಿಂದ ದೇಶವನ್ನು ಕಾಯುತ್ತಾರೆ ಎಂದರು. ಕಾರ್ಯಕ್ರಮ ಕುರಿತು ಶ್ರೀನಾಥ್ ಸಾರಂಗ ಮಾತನಾಡಿ, ಧರಣೇಂದ್ರ ದಿನಕರ್ ಅವರು ಇವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು. ಇವರು ಇದುವರೆಗೆ 105 ಬಾರಿ ರಕ್ತವನ್ನ ಕೊಟ್ಟಿರ್ತಕ್ಕಂಥ ಮಹಾದಾನಿಗಳು. ಹಾಗೇನೆ ಅವ್ರು ಹೇಳಿದಾಗೆ ನಾವು 14 ವರ್ಷದಿಂದ ಈ ರಕ್ತದಾನ ಶಿಬಿರವನ್ನ ನವೋದಯ ಯುವಕ ಸಂಘದ ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ಗ್ರಾಮ ಪಂಚಾಯಿತಿ ಖಂಡಿಕ, ಹವ್ಯಕ ವಲಯ ಕೋಗೋಡು, ಜ್ಞಾನಗಿರಿ ಶಿಕ್ಷಣ ಕೇಂದ್ರ, ಅರೆಹದ ವ್ಯವಸಾಯ ಸೇವಾ ಸಹಕಾರ ಸಂಘ, ಹಿಂಗೆ ಈಗ ಹಲವಾರು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೇ ರೀತಿ ಮುಂದೆ ಎಲ್ಲ ಪ್ರತಿಯೊಬ್ಬರು ಅವ್ರವ್ರ ಊರಲ್ಲಿ ಅಥವಾ ಎಲ್ಲಿ ಬ್ಲಡ್ ಡೊನೇಟ್ ಮಾಡ್ತಕ್ಕಂಥ ಸ್ಥಳ ಇದೆ, ಶಿಬಿರ ಇದೆ, ಅಲ್ಲಿಗೆ ಹೋಗಿ ಬ್ಲಡ್ ಅನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ರೀತಿ ನಾವು ಒಂದು ವಿಶೇಷತೆಯನ್ನ ಈ ನಮ್ಮ ಮರಾನ್ಕುಳಿಯ ಬ್ಲಡ್ ಕ್ಯಾಂಪ್ನಲ್ಲಿ, ನವೋದಯ ಯುವಕ ಸಂಘ ನಡೆಸ್ತಕ್ಕಂಥ ಬ್ಲಡ್ ಕ್ಯಾಂಪ್ನಲ್ಲಿ ಕಾಣ್ಲಿಕ್ಕಿದ್ದೇವೆ. ಏನು ಅಂದ್ರೆ ಪ್ರತಿ ವರ್ಷ ಒಬ್ಬರು ನಮ್ಮ ಭಾರತೀಯ ಸೇನೆಯಲ್ಲಿ ಕೆಲಸವನ್ನು ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಒಬ್ಬ ಯೋಧರಲ್ಲಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಬಾರಿ ವೆಂಕಪ್ಪ ತಡಗಳಲೆ ಹೇಳ್ತಕ್ಕಂಥವ್ರು ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡಿರ್ತಕ್ಕ ಸೇವೆ ಸಲ್ಲಿಸಿದಂಥವ್ರು, ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಇವತ್ತು ಬೆಳಿಗ್ಗೆ ಮಾಡಿದ್ದಾರೆ. ಇವತ್ತು ಸುಮಾರು 78 ಜನ ರಕ್ತವನ್ನ ನೀಡಿದ್ದಾರೆ ಹೇಳಲಿಕ್ಕೆ, ಈ ರೀತಿ ಒಂದು ಹಳ್ಳಿ ಪ್ರದೇಶದಲ್ಲಿ 78 ಜನ ನೀಡಿದ್ದಾರೆ ಹೇಳಲಿಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತದೆ. ಇದೇ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಮರಣವನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಮತ್ತು ಜನರಲ್ಲಿ ಶಕ್ತಿಯನ್ನು ತುಂಬುವ ಕೆಲಸವನ್ನ ರಕ್ತದಾನದ ಮೂಲಕ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಶಿಬಿರದಲ್ಲಿ ಒಟ್ಟು 78 ಜನರು ರಕ್ತದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಧರಣೇಂದ್ರ ದಿನಕರ್, AR ಮಹಾಬಲೇಶ್ವರ ಅರೆಹದ, ಅಶೋಕ್ ತುಂಬಳ್ಳಿ, ಹರ್ಷ ಹಿಂಡ್ಲುಮನೆ ಇನ್ನಿತರರು ಉಪಸ್ಥಿತರಿದ್ದರು. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಅಗತ್ಯ ಕ್ರಮ ತೆಗೆದುಕೊಳ್ಳುತ್ತಿದೆ. ರೈತರ ಜಮೀನಿಗೆ ನೀರು ಪೂರೈಕೆ ಮಾಡಲು ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ಪಂಪ್ ಮತ್ತು ಮೀಟರ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಶಾಸಕ ಚಾಲಪ್ಪ ರತಾಳು ತಿಳಿಸಿದರು. ಸಾಗರದ ಗಾಂಧಿ ಮೈದಾನದ ನಗರಸಭೆ ರಂಗಮಂದಿರದಲ್ಲಿ ಮಂಗಳವಾರ ದೇವರಾಜ ಅರಸು ಅಭಿವೃದ್ಧಿ ನಿಗಮದಿಂದ ತಾಲೂಕಿನ 30 ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಕೃಷಿ ಪೂರಕ ಪರಿಕರಗಳನ್ನು ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಕಚೇರಿಯಲ್ಲಿ ಹೋಗ್ತಾ ಇರ್ತಾ ಈ ಥರ ಆಗಿದೆ. ಒಂದು ಉದ್ಯೋಗ ಆಗಲಿ ರೈತರಿಗೆ, ಯಾರಿಗೆ ತುಂಬ ತೊಂದರೆ ಇದೆ ಅಂಥವ್ರಿಗೆ ಕೊಡ್ತಕ್ಕಂಥ ಯೋಜನೆ, ಯಾರಿಗೆ 1 ಲಕ್ಷ ರೂಪಾಯಿ ಹೊಂದಕ್ಕಾಗಲ್ಲ ಅಂಥವ್ರಿಗೆ ಕೊಡ್ತಕ್ಕಂಥ ಯೋಜನೆ. ಇದು ಒಂದು ಕಾನ್ಸ್ಟಿಟ್ಯೂನ್ಸಿಗೆ 30 ಬರುತ್ತೆ, ನನಗಿರೋದು 48 ಗ್ರಾಮ ಪಂಚಾಯತಿ. ಒಂದು ಗ್ರಾಮ ಪಂಚಾಯತಿ 1 ಕೊಟ್ಟರು 48 ಬೇಕು, ಇನ್ನು 15 ಕಮ್ಮಿ ಆಗ್ತವೆ. ನಾವು ನಮ್ಮ ಮುಖಂಡರು ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು.
ಇವತ್ತು ಯಾರೋ ಬಂದಿದ್ರು, ನಾನು 5 ವರ್ಷದಿಂದ ಅರ್ಜಿ ಹಾಕ್ತಾನೆ ಇದ್ದೀನಿ, ಇಲ್ಲಿವರೆಗೂ ನನಗೆ ಆಗಿಲ್ಲ. ಹೇಗೆ ಅಂತ ಹೇಳಿ ಹೇಗಾಗುತ್ತೆ? ಗ್ರಾಮ ಪಂಚಾಯತಿ ಒಂದು ಕೊಟ್ಟರು 48 ಬೇಕು. ಮತ್ತು ಇನ್ನು ಪಟ್ಟಣ ಪಂಚಾಯತಿಲೂ ರೈತರಿದ್ದಾರೆ, ನಗರಸಭೆಯಲ್ಲೂ ರೈತರಿದ್ದಾರೆ, ಪಟ್ಟಣ ಪಂಚಾಯತಿಲೂ ರೈತರಿದ್ದಾರೆ. ಅವರ ಗಿಡನೆಲ್ಲ ಅಲ್ಲಿ ಇದ್ದಾವೆ, ಅವ್ರಿಗೆ ಕೊಡ್ಬೇಕಾ ಬೇಡ ಬಡವರಿಗೆ. ಹಾಗಾಗಿ ಇದೊಂದು ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಸರ್ಕಾರವೂ ಎಲ್ಲ ಮಾಡ್ಕೊಳ್ಳಿ. ಯಾರು ತುಂಬ ತೊಂದರೆಗಳಿದ್ದಾನೆ, ಯಾರು ಶಕ್ತಿನೇ ಇಲ್ಲ, ತಾವೇ ಹೋಗ್ತಾರೆ ಅಂತ ಮಾಡ್ಕೊಳ್ತಕ್ಕಂಥದ್ದು ಉಪಯೋಗ ಆಗಬೇಕು. ಅದಕ್ಕಾಗಿದೆ ಸಾವಿರಾರು ಜನಕ್ಕೆ ಸಹಾಯ ಆಗಿದೆ. ಅದರಿಂದ ರೈತರಿಗೆ ಒಂದು ಅವಧಿ ಶಕ್ತಿ ಬರುತ್ತೆ, ದೇಶಕ್ಕೆ ಆಹಾರ ಉತ್ಪತ್ತಿ ಮಾಡ್ಕೊಳ್ತಾನೆ ಅಂತ ಹೇಳಿ ಮಾಡುವಂಥ ಸಂದರ್ಭದಲ್ಲಿ ಈಗ ಇಂಡಿಯಾ ಕೊಡ್ತಿರೋ ಕೊಟ್ಟು ಗಲಾಟೆ ಬಂದಿಲ್ಲ, ನಿಮಗೆ ನಮಗೆ ಬಂದಿಲ್ಲ. ಇಲ್ಲಿ ಅದು ಉಪಯೋಗ ಆಗಲಿ ಅಂತ ಹೇಳಿ ಇವತ್ತು ಎಲ್ಲ ರೀತಿಯಲ್ಲಿ ಆಹಾರ ಉತ್ಪಾದನೆ ಆಗಬೇಕು ಅನ್ನೋ ಉದ್ದೇಶದಿಂದ ಮತ್ತು ಬಡವರಿಗೆ ಸಹಾಯ ಆಗಬೇಕು ಯೋಜನೆ ಪ್ರಾರಂಭ ಆಗಿದೆ. ಹಿಂದೆ ಆಹಾರಕ್ಕೆ ತೊಂದರೆ ಇತ್ತು ದೇಶದಲ್ಲಿ, ಆಗ ಏನೆಲ್ಲ ಯೋಜನೆ ಮಾಡಿದ್ವಿ, ನೀರಾವರಿ ಎಲ್ಲೆಲ್ಲಿ ಮಾಡೋಕ್ಕೆ ಸಾಧ್ಯ ಅಲ್ಲ ಮಾಡಿದ್ರು, ನೀರಾವರಿ ಮಾಡೋಕ್ಕಾಗದಿದ್ದಲ್ಲಿ ಈ ಯೋಜನೆ ಅಥವಾ ಬೋರ್ವೆಲ್ ಮೂಲಕ ಹೆಲ್ಪ್ ಮಾಡಿ ಆ ನೀರಾವರಿ ಮಾಡಿ ಆ ಮೂಲಕ ಅವರು ಆಹಾರ ಉತ್ಪಾದನೆಯನ್ನು ಮಾಡಿ ರೈತರಿಗೆ ಅವನು ಬದುಕು ಹಸನ ಆಗ್ತದೆ, ದೇಶಕ್ಕೆ ಆಹಾರ ಸಿಗ್ತದೆ, ಆಹಾರ ವಸ್ತುಗಳು ಸಿಗುತ್ತೆ ಅಂತ ಉದ್ದೇಶ ಮಾಡಿದ್ದಾರೆ. ಉಪಯೋಗ ಆಗಲಿ ಅಂತ ಹೇಳಿ ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಉಪಾಧ್ಯಕ್ಷ ವಿ ಮಹೇಶ್, ಪ್ರಮುಖರಾದ ಚೇತನ್ ರಾಜ್ ಕಣ್ಣೂರ್, ದೇವೇಂದ್ರಪ್ಪ, ಗಿರೀಶ್ ಗೌಡ, ದೇವರಾಜು ಅರಸು, ಅಭಿವೃದ್ಧಿ ನಿಗಮದ ಉಮೇಶ್ ಎಂ, ಭುವನೇಶ್ವರಿ, ಸಾತ್ವಿಕ್, ಬರ್ಮೇಶ್ ಇನ್ನಿತರರು ಹಾಜರಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ಹಾವು ಕಚ್ಚಿ ಸಾಯುತ್ತಿರುವವರ ಸಂಖ್ಯೆ ಜಾಸ್ತಿಯಾಗಿದೆ. ಹಾವು ಕಚ್ಚಿದ ತಕ್ಷಣ ನಾಟಿ ವೈದ್ಯರಲ್ಲಿ ಕರೆದುಕೊಂಡು ಹೋಗುವ ಮೊದಲು ಆಸ್ಪತ್ರೆಗೆ ಕರೆತಂದು ಪ್ರಥಮ ಚಿಕಿತ್ಸೆ ಕೊಡಿಸಿದರೆ ಸಾಯುವ ವ್ಯಕ್ತಿಯನ್ನು ಬದುಕಿಸಲು ಸಾಧ್ಯವಿದೆ ಎಂದು ಶಾಸಕ ಹಾಲಪ್ಪ ಅರತಾಳು ತಿಳಿಸಿದರು. ಸಾಗರದ ರೋಟರಿ ರಕ್ತನಿಧಿ ಕೇಂದ್ರದ 3ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರು 3 ವರ್ಷದ ಸಾಧನೆ ಕೈಪಿಡಿ ಬಿಡುಗಡೆ ಮಾಡಿ ರಕ್ತದಾನಿಗಳನ್ನು ಸನ್ಮಾನಿಸಿ ಮಾತನಾಡುತ್ತಿದ್ದರು. ನೀವು ಮಾಡಿದ್ರಿಂದ ಅದು ಉಳಿದಿದೆ ಅಂತ ತಾಯಿಯಿಂದ ಜೀವ ಉಳಿದಿದೆ. ಅಷ್ಟೇ ಅಲ್ಲದೆ ಬದುಕಿ ಬಾಳ್ಬೇಕಾದ ಮಕ್ಕಳ ಜೀವ ಉಳಿದಿದೆ ಅಂತ ಪುಣ್ಯದ ಕೆಲಸ ಮಾಡಿದರೆ ತಮ್ಮೆಲ್ಲರಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ. ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳ ಮುಂದೆ ಹಾಕಬೇಕು ಅಂತ ಹಾಕ್ಕೊಳ್ತೀವಿ ಅಂತ ಹೇಳಿದರೆ ಆರೋಗ್ಯ ಸಾಗರ, ಸ್ವಚ್ಛ ಸಾಗರ, ಸುಂದರ ಸಾಗರ ಆಗಬೇಕು. ಆಯಿತು, ಇಷ್ಟು ದಿನ ರಾಜಕೀಯ ಸಂಘರ್ಷಗಳು, ರಾಜಕೀಯ ಹೋರಾಟಗಳು, ಭೂಮಿಗಾಗಿ ಹೋರಾಟಗಳು, ಬದುಕಿಗಾಗಿ ಹೋರಾಟಗಳು ಇವೆಲ್ಲ ನಡೆದಿದೆ ಈ ತಾಲೂಕಿನಲ್ಲಿ. ಇದರಲ್ಲಿ ಎಡಪಂಥೀಯರು, ಮಧ್ಯಪಂಥೀಯರು ಮತ್ತು ಬಲಪಂಥೀಯರು ಎಲ್ಲರೂ ಸೇರಿದ್ದಾರೆ. ಇಲ್ಲಿ ಹೇಳಿದರು ಹಾಗೆ ಎಲ್ಲ ಜಾತಿ ಧರ್ಮದವರು ಸೇರಿದ್ದಾರೆ. ಈಗ ನವೆಡೇಸ್ ಈಗ ಮುಂದಿನ ದಿನಗಳು ಅಭಿವೃದ್ಧಿಯ ದಿನಗಳು, ಬದುಕಿನ ದಿನಗಳು, ಆರೋಗ್ಯದ ದಿನಗಳು. ಆರೋಗ್ಯದ ಇನ್ಶೂರೆನ್ಸ್ ಕಂಪ್ನಿಗಳು ಎಷ್ಟೋ ಬಂದಿದ್ದಾವೆ. ಇನ್ಶೂರೆನ್ಸ್ ಕಂಪ್ನಿಯವರು ದಿವಾಳಿದ್ದು ಹೋಗ್ತವೆ ಈ ಕೊರೋನಾ ಇನ್ನೊಂದು ಸೆಕೆಂಡ್ ಬಂದರೆ. ಯಾಕಂದರೆ ಕೊರೋನಾ ಕಾಲದಲ್ಲಿ ಏನೆಲ್ಲ ಆಗೋಯಿತು ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಡಾಕ್ಟ್ರಿಗೆ ಗೊತ್ತಾಗುತ್ತದೆ. ಅನೇಕ ಜನ ಖಾಸಗಿ ಆಸ್ಪತ್ರೆಗಳೆಲ್ಲ ಸಾಲ ತೀರಿಸಿದ್ರು. ಇಲ್ಲಿ ನಮ್ಮೂರಿನಾಗ ಯಾವುದೂ ಆಗಲಿಲ್ಲ. ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿ ಹಾಸ್ಪಿಟ್ಲ್ ಇದ್ದಾವೆ, ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳು ಏನೇನು ಮಾಡಿದ್ರು ಅನ್ನೋದು ಒಂದು ದೊಡ್ಡ ಕತೆ ಬಿಡಿ. ಅದು ಯಾಕೆ ಇಂಥ ಸಂದರ್ಭದಲ್ಲೂ ಕೂಡ ಆರೋಗ್ಯ ಸಾಗರ ಆಗಬೇಕು ಅನ್ನೋ ಕನಸು ಸರಿಯಾಗಿದೆ. ಒಂದು ಸಣ್ಣ ವಿನಂತಿ ಮಾಡಿ ಮುಗಿಸ್ತೇನೆ. ಇಲ್ಲಿ ತಮಗೆ ನೇರವಾಗಿ ಸಂಬಂಧ ಇರ್ತಿದ್ರು ಪ್ರತಿ ವರ್ಷ ಈ ಹನಿ ತುದಿ ಅಂತ ಕರಿತೇವೆ, ಹನಿ ಹತ್ತೋದು ಅಂತ, ಜೂನ್ ತಿಂಗಳಿಂದ ಪ್ರಾರಂಭ ಆಗಿ ಇಲ್ಲಿವರೆಗೆ ಹಾವು ಕಚ್ಚಿ ಸತ್ತೋಗ್ತಾರೆ ಜನರು. ವರ್ಷ ಬದುಕಿ ಬಾಳ್ಬೇಕಾದ ಮಕ್ಕಳು ಅವರೇ ಸತ್ತು ಹೋಗ್ತಾರೆ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಆಸ್ಪತ್ರೆಗೆ ಬರಲ್ಲ. ಮೊದಲು ಎಲ್ಲರೂ ಖಾಸಗಿ ನಾಟಿ ಔಷಧಿಗೆ ಹೋಗ್ತಾರೆ. ಅದು ನಂಬಿಕೆ ಅಷ್ಟೇ ಸರ್. ಖಾಸಗಿ ಆಸ್ಪತ್ರೆ ಇಲ್ಲಿ ಡಾಕ್ಟರ್ಗಳೇ ಇದಿರ್ತಾವೆ. ಅದನ್ನು ದಯವಿಟ್ಟು ತಾವು ಹೇಳಬೇಕು. ನಮ್ಮ ಸಂಸ್ಥೆಯವರು ಏನು ಕರಪತ್ರ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ, ಮತ್ತು ಯಾರ್ಯಾರು ಹಾವು ಕಚ್ಚಿದ ಔಷಧಿ ಕೊಡ್ತಾರೆ ಅವ್ರನ್ನ ಪರ್ಸನಲಿ ಭೇಟಿಯಾಗಿ ಅವ್ರಿಗೊಂದು ವಿನಂತಿ ಮಾಡಬೇಕು. ನೀವು ಔಷಧಿ ಕೊಡೋದ್ರಿಂದ, ನಿಮಗೆ ಫೋನ್ ಮಾಡೋದು ಕೂಡ, ನೀವು ಮಂತ್ರಿಸಿ ನೀರು ಕೊಡೋದ್ರಿಂದ ಅವ್ರಿಗೊಂದು ನಂಬಿಕೆ ಬರುತ್ತೆ, ಬದುಕ್ತೇನೆ, ನಂಗೆ ಔಷಧಿ ಕೊಟ್ಟಿದ್ದಾರೆ ಗಣೇಶನ ಗುಡಿಯವರು, ನಂಗೆ ಔಷಧಿ ಕೊಟ್ಟಿದ್ದಾರೆ ಸಿರುವಂತಿಯವರು, ನನಗೆ ನರಸೀಪುರದವ್ರು ಔಷಧಿ ಕೊಟ್ಟಿದ್ದಾರೆ, ನಾನು ನಂಬ್ತೇನೆ, ನಮ್ಗೆ ನಂಬಿಕೆ ಬರುತ್ತೆ. ಕೂಡಲೇ ಆಸ್ಪತ್ರೆಗೆ ಹೋಗು ಅನ್ಬೇಕು. ಆಸ್ಪತ್ರೆಗೆ ಹೋಗಿ ಅವ್ರ ಹತ್ರ ಬಾ ಅಂತೇಳಿ ಅವ್ರು ಕರೆಯಂಗೆ ಮಾಡಬೇಕು. ಆವಾಗ ಒಂದಿಷ್ಟು ಜೀವಗಳು ಉಳಿತಾವೆ. ಇಲ್ಲದಿದ್ದರೆ ಉಳಿಯೋದಿಲ್ಲ. ಈ ವರ್ಷ 3-4 ಜನ ತೀರೋದ್ರು. ಇದೊಂದು ನಾನು ಇತ್ತಿತ್ತಲಾಗ ಎಂತಕ್ಕೂ ಒಂದು ಹಳ್ಳಿಗೆ ಹೋದಾಗ ಒಬ್ಬ ಹುಡುಗ ಮಲಗಿಬಿಟ್ಟಿದ್ದಾನೆ, ಕರ್ಕೊಂಡು ತೋರಿಸ್ತಾರೆ, ಕಾಲು ಇಲ್ಲಿಂದ ಕೊಳ್ಕೋಗ್ಬಿಟ್ಟಿದ್ರು, ಕೊಳಕ ಮಂಡಲ ಕಟ್ಟಿದ್ರು. ಅಯ್ಯೋ ಇದು ಏನು ಅಂತ, ಇನ್ನೇ ಮುಗಿದೋಯ್ತು ಅವನ ಕತೆ ಅಂತ ಒಂದು
ಸೊಳ್ಳೆ ಪರದೆ ಹಾಕಿ ಅವ್ನು ಮಲಗಿಸ್ಬಿಟ್ಟಿದ್ದಾರೆ. ಬಡವರು ಅವರು, ಸಾಧಾರಣ ರೈತರು, 1 ಎಕರೆ 1/2 ಎಕರೆ ಜಮೀನು ಇರೋರು. ಕೊಳಕು ಮಂಡಲಕ್ಕೆ ಹಚ್ಚಿಬಿಟ್ಟಿದ್ದಾರೆ. ಕೊಳೆಗಂದು ನಡುಕ ಅವ್ರವ್ರದ್ದೇ ಭಾಷೆಯಲ್ಲಿ ಹೇಳ್ತಾರೆ. ನಾನು ಆಯ್ತಪ್ಪ ಅಂತ ಹೇಳಿದೆ, ಬಂದೆ. ಬೆಳಿಗ್ಗೆ ಬಂದು ಡಾಕ್ಟ್ರುಗಳಿಗೆ 3 ಜನಕ್ಕೆ ಕರೆದೆ. ಟ್ರೀಟ್ಮೆಂಟು ಕೊಟ್ಟು ಕಳಿಸಿದ್ದಾರೆ ಡಾಕ್ಟ್ರು. ಇಲ್ಲ ಅಲ್ಲೂ ನಾಟಿ ಔಷಧಿ ಕೊಡಿಸಿದ್ದಾರೆ. ಆಯಿತು ಅಂತ ಡಾಕ್ಟ್ರಿಗೆ ಪರಿಚಯ ಮಾಡಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಕೂಡಲೇ ಆಂಬುಲೆನ್ಸ್ ಕಳಿಸಿದೆ. ಬೆಳಿಗ್ಗೆ ಅವ್ರಿಗೇನು ಹೇಳಲಿಲ್ಲ. ಆಂಬುಲೆನ್ಸ್ ಹೋಗಿ ತಗೊಬಂದು ನೋಡ್ತಾರೆ. ಆ ನಾಟಿ ಔಷಧಿಯಿಂದಾಗಿ ನಿಮ್ಮ ಡಾಕ್ಟ್ರ್ ಭಾಷೆಯಲ್ಲಿ ಗೊತ್ತಾಗುತ್ತದು. ಆ ಕಾಲಿಗೆ ಕೊಟ್ಟು ಮೇಲ್ಗಡೆ ದಪ್ಪ ಆಗಿಬಿಟ್ಟಿದೆ. ಅದು ಸತ್ತೋಗಿದೆ. ಗ್ಯಾಂಗ್ರೀನ್ ಥರ ಆಗಿತ್ತು. ಹುಡುಗ ಇನ್ನು 18 ವರ್ಷ 19 ವರ್ಷ. ಕೊನೆಗೆ ಡಾಕ್ಟರ್ಗಳು ಶ್ರಮಪಟ್ಟು ಈಗ ನಿನ್ನೆ ಡಿಸ್ಚಾರ್ಜ್ ಆಯಿತು. ಮೊನ್ನೆ ಡಿಸ್ಚಾರ್ಜ್ ಆದ ಹುಡುಗ. ಹುಷಾರಾಗಿ ಡಿಸ್ಚಾರ್ಜ್ ಆದ. ಎಷ್ಟು ಅವ್ರು ಅವಾಗ ಹೇಳಿದ್ರು ನಮ್ಮ ಡಾಕ್ಟ್ರುಗಳು, ಇಲ್ಲ ಆಸ್ಪತ್ರೆಗೆ ಬಂದರೆ ಹುಷಾರಾಗ್ತಾರೆ ಕಾಯಿಲೆಗೆ ಅಂತ. ಮತ್ತೆ ಎಂಥದ್ದು ಆ್ಯಂಟಿ ಸ್ನೇಕ್ ವೆನಮ್ ಇದೆ. ನಾನು ಪ್ರತಿ ಸರಿ KDP ಮೀಟಿಂಗ್ ಆದಾಗ 2 ಕೇಳೋದು, ರ್ಯಾಬಿಪರ್ ಇದೆಯಾ, ಉಚ್ಚನಾಯಿಕ ಜೀವಂತ ರ್ಯಾಬಿಪರ್ ಅದಿದೆಯಾ, ಮತ್ತು ಸ್ನೇಕ್ ಆ್ಯಂಟಿವೆನಮ್ ಇದೆಯಾ ಅಂತ ಕೇಳ್ತೀವಿ. ಎಲ್ಲರ ಹತ್ರ ಇದೆ. ಈಗ ಮೊನ್ನೆ ಒಂದು ಪತ್ರ ಕೂಡ ಮಾಡಿದ್ದೇನೆ. ಆಂಬುಲೆನ್ಸಲ್ಲಿ ಇಟ್ಟು ಅವ್ರಿಗೊಂದು ಟ್ರೈನಿಂಗ್ ಕೊಡ್ಲಿಕ್ಕೆ ಸಾಧ್ಯ ಅಂತ ನೀವ್ಯಾರು ಹೇಳ್ಬೇಕು ಡಾಕ್ಟರ್ ಕಮ್ಯುನಿಟಿ. ನಾವು ಆಂಬುಲೆನ್ಸ್ 108 ಹೋಗುತ್ತಲ್ಲ, ಅದರಲ್ಲೇ ಹಾವು ಕಚ್ಚಿದೆ ಅಂತ ಫೋನ್ ಬಂದು ಕೂಡ ಹೋಗಿ ಅದನ್ನು ಕೊಡಲಿಕ್ಕೆ ಅವಕಾಶ ಇದೆಯಾ, ಅಲ್ಲೆಲ್ಲ ಕೊಡಿಸ್ಕೊಂಡು ಇಲ್ಲಿಗೆ ಥರ ಅವಕಾಶ ಇದೆಯಾ ಅಂತ ಹೇಳಿ ಹಾಗೆ ಆಸ್ಪತ್ರೆಗೆ ಬರೋಂಗೆ ಆಗು. ಬಂದುಬಿಟ್ಟು ಅವ್ರು ಗಿಣಿಸಿನಕುಣಿಗಾರು ಹೋಗಲಿ, ನರಸೀಪುರಕ್ಕಾರು ಹೋಗಲಿ, ಸಿರುವಂತಿಗಾರು ಹೋಗಲಿ, ನಾಟಿ ಡಾಕ್ಟರ್ ಇವ್ರ ಹತ್ರ ಹೋಗಲಿ, ಅದು ನಂಬಿಕೆ. ಅವರಿಗೂ ಫೋನ್ ಮಾಡಿ ಹೇಳಲಿ, ಅವನಿಗೊಂದು ನಂಬಿಕೆ ಬರ್ಬೇಕಲ್ಲ ನಾನು ಔಷಧಿ ತಗೊಳ್ತೇನೆ ಅಂತ. ಹಾಗಾಗಿ ಅದೊಂದು ಕೆಲಸ ಆದರೆ ವರ್ಷ 3-4 ಜೀವ 10 ಜೀವ ಉಳಿತದೆ. ಇದೊಂದು ಸಣ್ಣ ವಿನಂತಿ ನಂದು, ಅದ್ರಾಗೇನು ಅಂತ ಹೇಳಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ರಕ್ತನಿಧಿ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ HM ಶಿವಕುಮಾರ್, 1.5 ವರ್ಷ ಆಗಿತ್ತು. ಮತ್ತೆ ಯಾಕೆ ನಾವು ಇದನ್ನಲ್ಲಿ ಶಿಫ್ಟ್ ಮಾಡಬೇಕು, ಮತ್ತೆ ಅದಕ್ಕೆ ಪರ್ಮಿಷನ್ ಡೆಲ್ಲಿವರೆಗೂ ಮಾಡಬೇಕು, ಸೈಕಲ್ ಹೊಡಬೇಕು ಅಂತೇಳಿ ಅಂದ್ರೆ ನಿರಂತರವಾಗಿ ನಮ್ಮ ಬಗ್ಗೆ ಅವ್ರ ಮನಸ್ಸಿನಲ್ಲಿ ನಮಗೆ ಎಷ್ಟೊತ್ತಿಗೂ ಜಾಗ ಇದೆ. ಫೋನ್ ಮಾಡೋದು ಬರಬೇಡ ಅಂತ ಕೂಡ ಹೇಳಿದ್ದಾರೆ. ಫೋನ್ ಮಾಡಿದ್ರೆ ಸಾಕು, ನಮ್ಮೆಲ್ಲ ಕೆಲಸಗಳಾಗುತ್ತೆ. ಇದು ಎಲ್ಲರಿಗೂ ಗೊತ್ತಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಬ್ಬ ಜನನಾಯಕ ಆರೋಗ್ಯದ ಬಗ್ಗೆ ಇಷ್ಟು ಗಂಭೀರವಾಗಿ ತಿಳಿದಾಗ ಮಾತ್ರ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಳೆದ 3 ವರ್ಷದಲ್ಲಿ ನಮ್ಮ ಡಾಕ್ಟರ್ ಹೇಳಿದ್ರೆ ಯಾವುದೂ ರಕ್ತ ಇಲ್ಲದೆ ಯಾವುದೂ ಸಾವು ಸಂಘಟಿಸಿಲ್ಲ ಅಂತ. ಅದಕ್ಕೆ ಕಾರಣ ಏನಂತಂದ್ರೆ ನಮ್ಮ ರಾಜಕೀಯ ಗುರುಗಳ ಸಹಕಾರ ಇದೆ, ನಿಮ್ಮೆಲ್ಲರ ಸಹಕಾರ ಇದೆ. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದವರನ್ನು ಮತ್ತು ರಕ್ತದಾನ ಶಿಬಿರ ಸಂಘಟಿಸಿದ ಸಂಘ ಸಂಸ್ಥೆಗಳನ್ನು ಗೌರವಿಸಲಾಯಿತು. ವೇದಿಕೆಯಲ್ಲಿ ಗೌರವಾಧ್ಯಕ್ಷೆ ಡಾಕ್ಟರ್ ರಾಜನಂದಿನಿ ಕಾಗೋಡು, KN ಶ್ರೀಧರ್, ಶಾಂತಕುಮಾರ್, ಡಾಕ್ಟರ್ BG ಸಂಗಮ್, ಡಾಕ್ಟರ್ ಪುಟ್ಟಪ್ಪ ಬೇತೂರು ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಶತಮಾನ ಕಂಡ ತುಮರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಟದ ಮೈದಾನ ಈಗ ಸಂಕಷ್ಟದಲ್ಲಿದೆ. ಸರ್ಕಾರಿ ಶಾಲೆಯ 1 ಎಕರೆ ಜಾಗವನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಖಾಸಗಿ ವ್ಯಕ್ತಿಯೊಬ್ಬರಿಗೆ ಬರೆದುಕೊಟ್ಟಿದ್ದಾರೆ. ಶಾಲಾಭಿವೃದ್ಧಿ ಸಮಿತಿ ಒಂದು ಕಡೆ ಶತಮಾನೋತ್ಸವ ಆಚರಿಸುವ ಸಿದ್ಧತೆಯಲ್ಲಿದೆ, ಇನ್ನೊಂದು ಕಡೆ ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಜಾಗ ಎಂದು ನ್ಯಾಯಾಲಯಕ್ಕೆ ಹೋಗುವ ಸಿದ್ಧತೆಯಲ್ಲಿದ್ದಾರೆ. ಒಟ್ಟಾರೆ ಸರ್ಕಾರಿ ಶಾಲೆಯ ಜಾಗವನ್ನು ಹೀಗೆ ಏಕಾಏಕಿ ಯಾರದ್ದೋ ಹೆಸರಿಗೆ ಖಾತೆ ಮಾಡಿಕೊಡುವುದರ ಹಿಂದೆ ಅಧಿಕಾರಿಶಾಹಿಗಳ ಕೈವಾಡ ಇದೆ ಎಂದು ಗ್ರಾಮಸ್ಥರು ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ಆರೋಪಿಸುತ್ತಿದ್ದಾರೆ. ಶಾಲೆಯ ಜಾಗವನ್ನು ಯಾವುದೋ ಖಾಸಗಿ ವ್ಯಕ್ತಿಯೊಬ್ಬರ ಹೆಸರಿಗೆ ಪರಭಾರೆ ಮಾಡಿರುವುದು ಈಗ ತುಮರಿ ವ್ಯಾಪ್ತಿಯಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಈ ಕುರಿತು ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಅಧ್ಯಕ್ಷ ಕೃಷ್ಣ ಭಂಡಾರಿ ಮತ್ತು ಹಾಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಅಭಿಪ್ರಾಯಿಸಿದ್ದು ಹೀಗೆ. ನಾನು ಈ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಅಂತ ನನ್ನ ಹೆಸರು. ಈಗ ಬಂದಿರತಕ್ಕಂಥ ಸಮಸ್ಯೆ, ಈ ನಮ್ಮ ಶಾಲಾ ಆಟದ ಮೈದಾನ ಈಗ ಬೇರೆಯವರ ಹೆಸರಿಗೆ RTCB ಇದೆ ಅಂತ ಬರ್ತಾ ಇದೆ.
ಇದು ನಮ್ಮ ಮೀಟಿಂಗಲ್ಲಿ ಬಂದಿರತಕ್ಕಂಥದ್ದು ಅವರನ್ನು ಕೂರಿಸಿ ಸೌಹಾರ್ದಯುತವಾಗಿ ಬಗೆಹರಿಸಬೇಕು ಅನ್ನೋ ವಿಶ್ವಾಸದಲ್ಲಿ ನಾವಿದ್ದೇವೆ. ಆದರೆ ಇದನ್ನು ಇದೇ ರೀತಿಯಾಗಿ ಅವರು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅಂತ ಬೇರೆಯವ್ರ ಹತ್ರಕ್ಕೆಲ್ಲ ಹೇಳಿದ್ದಿದೆ. ಅದಕ್ಕಾಗಿ ನಾವು ಸರ್ಕಾರದ ಗಮನ ಸೆಳೆದು ಇದನ್ನು ಶಾಲೆಯನ್ನು ಈ 100 ವರ್ಷ ಇತಿಹಾಸ ಇರೋಂಥ ಶಾಲೆಗಳು ಈ ಶತಮಾನೋತ್ಸವ ಆಚರಣೆ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಈ ಶಾಲೆಯನ್ನು ಉಳಿಸ್ಕೊಡಿ, ಈ ಶಾಲಾ ಮಕ್ಕಳಿಗೆ ಆಟದ ಮೈದಾನವನ್ನು ಉಳಿಸ್ಕೊಡಿ ಅಂತ ನಾವು ಸರ್ಕಾರಕ್ಕೆ ಕೇಳ್ತೀವಿ. ನನ್ನ ಹೆಸರು ಕೃಷ್ಣ ಭಂಡಾರಿ ತುಮ್ರಿ ಅಂತ. ನಾವು ಇಲ್ಲಿ ಓದಿದ್ದು ಶಾಲೆ, ಮತ್ತು ನಾನು ಒಂದು 3 ವರ್ಷ ಇಲ್ಲಿ ಅಧ್ಯಕ್ಷ ಆಗಿದ್ದೆ ಶಾಲೆಯಲ್ಲಿ, ಇದು ಅಭಿವೃದ್ಧಿ ಕಮಿಟಿಯ ಅಧ್ಯಕ್ಷ. ಇವು ಏನು ತುಂಬ ಸತಿ ನಾವು ಅದ್ರ ಬಗ್ಗೆ ಮನವಿ ಕೊಟ್ವಿ, ಶಾಲೆ ಮಂಜೂರಾಗಲಿಲ್ಲ, ಮಂಜೂರು ಮಾಡಿಕೊಡಿ ಅಂತ. ಏನು ತಹಸೀಲ್ದಾರರಿಗೆ ಎಲ್ಲ ಕೊಟ್ವಿ, ಶಾಂಬೂರ್ ಹತ್ರ ತಹಸೀಲ್ದಾರ್. ಆದರೆ ಏನು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಬರಲಿಲ್ಲ, ಮಂಜೂರು ಆಗಿಲ್ಲ. ಈ ಶಾಲೆ ಎಷ್ಟು ವರ್ಷದಿಂದ ಇಲ್ಲ? ಈ ವರ್ಷ ಒಂದು 100 ವರ್ಷದಿಂದ 110 ವರ್ಷದ ಹಿಂದಿನ ಶಾಲೆ. ದಯವಿಟ್ಟು ಈ ಶಾಲೆಯನ್ನು ಮಂಜೂರು ಮಾಡಿಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ, ಮಾಡಿಕೊಡ್ಬೇಕು. ಇದಕ್ಕೊಂದು ಆಟದ ಮೈದಾನ ಪಕ್ಕದಲ್ಲಿ, ಅದಕ್ಕೂ ಅಳತೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. 1 ಎಕರೆ ಅಂತ, ಇಲ್ಲಿ 3 ಗುಂಟೆ ಅಂತ, ಶಾಲೆಗೆ 3 ಗುಂಟೆ, ಅಲ್ಲಿ 1 ಎಕರೆ ಅಂತ, ಎರಡೂ ಮಂಜೂರಾಗಿಲ್ಲ. ದಯವಿಟ್ಟು ಇದನ್ನು ಮಂಜೂರು ಮಾಡಿಕೊಡಿ ಅಂತ ಕೇಳ್ಕೊಡ್ತೀವಿ. ಇತ್ತೀಚಿನ ವರ್ಷಗಳಲ್ಲಿ ಸೂಕ್ತ ನಿಗಾ ಇಲ್ಲದೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿದೆ. ಅದರಲ್ಲಿಯೂ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳ ಜಾಗವನ್ನು ವ್ಯಾಪಕವಾಗಿ ಒತ್ತುವರಿ ಮಾಡುತ್ತಿರುವ ಪ್ರಕರಣ ಹೆಚ್ಚುತ್ತಿದೆ. ಸರ್ಕಾರಿ ಶಾಲೆಯನ್ನು ಉಳಿಸಿಕೊಳ್ಳಲು ಮತ್ತು ಸರ್ಕಾರಿ ಶಾಲೆಗೆ ಮೀಸಲಿಟ್ಟ ಜಾಗವನ್ನು ರಕ್ಷಿಸಿಕೊಳ್ಳಲು ಆಳುವವರಿಗೆ ಮತ್ತು ಅಧಿಕಾರಿಗಳಿಗೆ ಕಿಂಚಿತ್ ಮನಸ್ಸಿದ್ದಂತೆ ಕಾಣುತ್ತಿಲ್ಲ. ತುಮರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜಾಗವನ್ನು ಉಳಿಸಿಕೊಳ್ಳಲು ಈಗಾಗಲೇ ಗ್ರಾಮಸ್ಥರು ಮತ್ತು ಶಾಲಾಭಿವೃದ್ಧಿ ಸಮಿತಿ ಅಭಿಯಾನ ಪ್ರಾರಂಭಿಸಿದೆ. ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ಹೊತ್ತಿನಲ್ಲಿ ಸರ್ಕಾರಿ ಶಾಲೆಗಿರುವ ಜಾಗವನ್ನೂ ಹೀಗೆ ಕಬಳಿಸುತ್ತಾ ಹೋದರೆ ಇನ್ನೆಲ್ಲಿ ಸರ್ಕಾರಿ ಶಾಲೆ ಉಳಿಯುತ್ತದೆ? ಆಳುವವರು ಮತ್ತು ಅಧಿಕಾರಿಗಳು ಇದನ್ನು ಗಮನಿಸಬೇಕು ಮತ್ತು ಶಾಲೆಯ ಬಗ್ಗೆ ನಿಗಾ ವಹಿಸಬೇಕು ಎನ್ನುವುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.